ಎಲ್ರಿಗೂ ಜಯ ಭೀಮ್. ಇವತ್ತು ಪ್ರಜಾವಾಣಿಯಲ್ಲಿ ಪತ್ರಿಕೆಯಲ್ಲಿ ಬಂದಿರೋದು ಸುದ್ದಿ. ಕೆ ಎಚ್ ಮುನಿಯಪ್ಪ ಅವರು ಹೇಳ್ತಾರೆ 3 ತಿಂಗಳ ಒಳಗಡೆ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂತ ಹೇಳ್ತವ್ರು. ನೀವು ಹಾಗಂತೇಳಿ ನಮಗೆ ಮೊದಲೇ ಹೇಳಿಲ್ಲ. ನೀವು ಹೇಳಿದ್ದೇನೋ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಕೆಲಸನೇ ಒಳ ಮೀಸಲಾತಿ ಜಾರಿ ಮಾಡುವಂತ ಕೆಲಸ ಅಂತ ಹೇಳಿದ್ದೀವಿ. ಅದ್ರ ಜೊತೆಗೇನೆ ನಾವೇನ್ ಮಾಡ್ತಾ ಇದೀವಿ, ಈಗ ನಿಮ್ ಕೈಲಿ ಆಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರನೇ ನಾಳೆ 19ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ತಾದ ಧರಣಿಯನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ದಲಿತರ ಅಂದ್ರಲ್ಲಿ ಮಾದಿಗ ಸಮಾವೇಶವನ್ನ ಒಂದು ಸ್ವಾಭಿಮಾನ ಸಂಕೇತವಾಗಿ ಇದನ್ನ ಸ್ವೀಕಾರ ಮಾಡಬೇಕು. ನಮ್ಮ ಕೆಲಸ ಸರ್ಕಾರ ಹೇಳಿದ ಮಾತನ್ನ ನೆರವೇರಿಸಿಲ್ಲ. ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳ್ತಾ ಇದೆ, ಸಿದ್ದರಾಮಯ್ಯವರು ಸುಳ್ಳು ಹೇಳ್ತಾ ಇದ್ದಾರೆ, ಕೆ ಎಚ್ ಮುನಿಯಪ್ಪ ಸುಳ್ಳು ಹೇಳ್ತಾ ಇದ್ದಾರೆ, ಪರಮೇಶ್ವರ್ ಸುಳ್ಳು ಹೇಳ್ತಾವ್ರೆ, ಎಸ್ ಸಿ ಮಹದೇವಪ್ಪ ಅವರು ಸುಳ್ಳು ಹೇಳ್ತಾವ್ರೆ ಅಂತೇಳಿ ಅವರ ವಿರುದ್ಧ ಜೊತೆಗೆ ನಮಗೆ ನ್ಯಾಯ ಬೇಕಂತೇಳಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತೇಳಿ ನಾಳೆ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ತಾದ ಸಮಾವೇಶವನ್ನು ಇಟ್ಕೊಂಡಿರೋದು. ನಾವು ನಿಮಗೆ ಕೇಳ್ತಾ ಇರೋದೇನೆಂದ್ರೆ, ನೀವು ಗೆದ್ದೋದ್ಮೇಲೆ ಅಲ್ಲಿ ನಮ್ಮ ಸಮುದಾಯವನ್ನ ಕಾವಲುಗಾರಾಗಿ ಕೆಲಸ ಮಾಡ್ಬೇಕಾಯ್ತು. ಎಸ್ ಸಿ ಮಹದೇವಪ್ಪ, ಕೆ ಎಚ್ ಮುನಿಯಪ್ಪ, ಪರಮೇಶ್ವರ್ ಅವರು, ತಿಮ್ಮಾಪುರ್ ಇವರೆಲ್ಲರೂ ಸೇರಿ ಈ ಸಮುದಾಯದ ಕಾವಲುಗಾರಾಗಿ ಕೆಲಸ ಮಾಡ್ಬೇಕಾಯ್ತು. ಆದ್ರೆ ಇವರು ಸಮುದಾಯವನ್ನ ಕಾವಲುಗಾರಾಗಿಲ್ಲ, ಕಾಂಗ್ರೆಸ್ ಪಕ್ಷದ ಮನೆಯ ಕಾವಲುಗಾರಾಗಿದ್ದಾರೆ. ಅದಕ್ಕೋಸ್ಕರ ಇನ್ನು ಮುಂದೆ ಇವ್ರನ್ನ ಯಾವುದೇ ಕ್ಷೇತ್ರದಲ್ಲಿ ನಿಲ್ಲಕ್ಕೆ ಬಿಡಬಾರ್ದು. ಈ 4 ಜನನ್ನ ನಿಲ್ಲಕ್ ಬಿಡಬಾರ್ದು. ಮಾತಾಡಕ್ಕೆ ತಾಕತ್ತಿಲ್ದ ಮೇಲೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೋದು. ನಿಮ್ನ ಕಳಿಸಿರೋದು ನಾವು ನಮ್ಮ ಪರವಾಗಿ ನೀವು ವಿಧಾನಸಭೆಯಲ್ಲಿ ಮಾತಾಡಿ ಅಂತ. ನೀವು ನಮ್ಮ ಪರವಾಗಿ ಬಿಟ್ಬಿಟ್ಟು ಪಕ್ಷದ ಪರವಾಗಿ ಬೇರೆ 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 ಮಾತಾಡ್ಕೊಂಡಿದ್ರೆ ನಿಮ್ಮಂತವ್ರ ಅವಶ್ಯಕತೆ ನಮ್ಗಿಲ್ಲ. ನಮ್ಗನ್ಸುತ್ತೆ ನೀವು ನಾಲಾಯಕ್ಗಳು ಅಂತ ನಮ್ಗೆ ಅರ್ಥ ಆಯ್ತು. ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು, ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಗೆದ್ದು ಹೋಯ್ತಾರೋ ಅವ್ರ ಮನೆಯ ನಾಯಿ ತರ ಬೆಲ್ಟ್ ಹಾಕಿ ಕಟ್ಟಾಕಿರ್ತಾರೆ, ಬೊಗಳಕ್ಕೂ ಆಗಲ್ಲ, ಕಚ್ಚಕ್ಕೂ ಆಗಲ್ಲ, ಆ ರೀತಿ ಅವ್ರನ್ನ ಬೆಲ್ಟ್ ಹಾಕಿರ್ತಾರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತನ್ನ ಈಗ ಸತ್ಯ ಆಗಿದೆ. ನಾನು ಇದ್ರ ಜೊತೆಗೆ ಸ್ವಲ್ಪ ಹೇಳ್ಬೇಕಾದ್ರೆ, ಮಾನ್ಯವಾರ ಕಾಂಶಿರಾಮ್ ಸಾಹೇಬ್ ಹೇಳಿದ ಮಾತು, ನೀವು ಈ ಸಮಾಜದ ಪರವಾಗಿ ನೀವು ಕೆಲಸ ಮಾಡಂಗಿದ್ರೆ ವಿಧಾನಸೌಧದಲ್ಲಿ ಮಾತಾಡಬೇಕು, ಅಥವಾ ಜನಪ್ರತಿನಿಧಿಗಳಾಗಿ ಸಮಾಜ ಜನತಾ ಏನು ಸಮಾವೇಶಗಳಲ್ಲಿ ಮಾತಾಡಬೇಕು ಅಂತ, ಜನಾಂದೋಲನ ಮಾಡಬೇಕು ಅಂತೇಳಿ ಮಾನವರ ಕಾಂಶಿರಾಮ್ ಸಾಹೇಬ್ರು ಹೇಳಿತ್ತು. ಅದನ್ನೇ ಕಾಂಶಿರಾಮ್ ಸಾಹೇಬ್ರು ಹೇಳ್ತಾರೆ, ಜಿತ್ಕಿ ಸಂಖ್ಯಾ ಭಾರಿ ಉಸ್ಕಿ ಉತ್ತಿ ಭಾಗ್ಯದಾರಿ ಅಂತ ಹೇಳ್ತಾರೆ. ಯಾರ ಜನಸಂಖ್ಯೆ ಆಧಾರದ ಮೇಲೆ ಎಷ್ಟೆಷ್ಟು ಇದೆಯೋ ಅಷ್ಟು ಪಡ್ಕೋಬೇಕು ಅಂತ ಹೇಳ್ತಾರೆ. ಪಡ್ಕೋಬೇಕಾದ್ರೆ MLA ಆಗಬೇಕು, MLA ಆಗಿ ಸರ್ಕಾರ ಮಾಡಬೇಕು. ಈಗ ಸರ್ಕಾರ ಮಾಡ್ತಾ ಇರೋದು ಯಾರು? ಕೆ ಎಚ್ ಮುನಿಯಪ್ಪ ಅವರು, ಎಸ್ ಸಿ ಮಹದೇವಪ್ಪ ಅವರು, ಪರಮೇಶ್ವರು, ತಿಮ್ಮಾಪುರ್ ಅವರು, ಇವರು ಸರ್ಕಾರ ಮಾಡ್ತಾ ಇರೋದು. ಇವ್ರ ಕೈಯಲ್ಲಿ ಆಗದೆ ಇರೋ ಕೆಲಸವನ್ನ ನಾಳೆ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಮಾಡಿ ತೋರಿಸ್ತೀವಿ. ನೀವು ಕುರ್ಚಿ ಖಾಲಿ ಮಾಡಬೇಕು, ಇಲ್ಲ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು. ಮಾಡಕ್ಕಾಗಿರಂದ್ರೆ ಕುರ್ಚಿ ಖಾಲಿ ಮಾಡಿ ಹೋಯ್ತಾರ್ರಿ ಆಗಂತೇಳಿ ಕಾಂಶಿರಾಮ್ ಸಾಹೇಬ್ ಹೇಳಿದ ಮಾತನ್ನ ನಾವು ತುಂಬಾ ಲೇಟಾಗಿ ಅರ್ಥ ಮಾಡ್ಕೊಂತಿದೀವಿ. ನಾವು ಎಲೆಕ್ಷನ್ ಬಂದಾಗ ವೋಟ್ ಅವ್ರಿಗೆ ಹಾಕ್ಬಿಡೋದು, ಈಗ ಬೀದಿಯಲ್ಲಿ ಕೂತ್ಕೊಂಡು ಬೊಂಬಡ ಹೊಡೆಯೋದು. ಈ ಕೆಲಸ ಮಾಡಕ್ಕಿಂತ ಮೊದಲು ನಾವು ಯೋಚನೆ ಮಾಡಬೇಕು, ನಮ್ಮ ಕೈಲಿ ಮತದಾನ ಇದೆ, ಈ ಮತವನ್ನ ನಾವು ಯಾರು ಕೊಡ್ತೀವೋ ಅವ್ರು ಗೆಲ್ತಾರೆ, ಅವ್ರು ಹೋಗ್ಬಿಟ್ಟು ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಅಂತೇಳಿ ಈ ಕೆಲಸವನ್ನ ನಾವು ಪರಿವರ್ತನೆ ಮಾಡ್ಕೊಬಿಟ್ರೆ ನಮ್ಮ ಮನಸ್ಸಲ್ಲಿ ನಾವು ಮಾನ್ಯವಾರ ಕಾಂಶಿರಾಮ್ ಸಾಹೇಬ್ ಹೇಳಿದ ಮಾತನ್ನ ನಮ್ಮ ಓಟ್ ನಾವೇ ಹಾಕೊಂಡು MLAಗಳಾದ್ರೆ ನಾವೇ CM ಆಗ್ತೀವಿ, ನಾವೇ PM ಆಗ್ತೀವಿ. ಈ ಕೆಲಸ ಮಾಡಬೇಕು. 5 ವರ್ಷ, ಇನ್ನ 3.5 ವರ್ಷ ಇದೆ. ಈಗ ಓಟ್ ಅವ್ರು ಕೊಟ್ಬಿಟ್ಟಿದೀವಿ. ಈಗ ನಾವು ಬೀದಿಯಲ್ಲಿ ಕುತ್ಕೊಂಡು ಹೋರಾಟ ಮಾಡಿ ಅವ್ರನ್ನ ಮೀಸಲಾತಿ ಜಾರಿ ಮಾಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿದ್ದೀವಿ. ಇದು ಒಂಥರ ನಮ್ಮ ಹೋರಾಟ. ಆದ್ರೆ ಮುಂದಿನ ದಿನಗಳಲ್ಲಿ ವೋಟ್ ಆಗೋ ಸಂದರ್ಭದಲ್ಲಿ ತುಂಬಾ ಎಚ್ಚರವಾಗಿದ್ದು ನಾವು ಕೆಲಸ ಮಾಡಬೇಕಾಗಿದೆ. ನಮ್ಮ ಓಟು ನಾವೇ ಹಾಕೋಬೇಕು. ಕೆ ಎಚ್ ಮುನಿಯಪ್ಪ ಅವರು ಆಗಿರ್ಬೋದು, ಎಸ್ ಸಿ ಮಹದೇವಪ್ಪ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಮತ್ತೆ ತಿಮ್ಮಾಪುರ್ ಆಗಿರ್ಬೋದು, ಕೆ ಎಚ್ ಆಂಜನೇಯಲು ಆಗಿರ್ಬೋದು, ಇವ್ರನ್ನ ಯಾರಿಗೂ ಇನ್ನ ನೆಕ್ಸ್ಟ್ ಬಿ ಫಾರಂ ಅನ್ನ SC ಮೀಸಲಾತಿಯಲ್ಲಿ ಕೊಡಬಾರ್ದು. ಇವರು ಬೇರೆ ಕಡೆ ಎಲ್ಲಿ ಬೇಕಾದ್ರೆ ಆಯ್ಕೊಂಡು ತಿಳ್ಳಿ, ಇವ್ರಿಗೂ ನಮಗೂ ಸಂಬಂಧ ಇಲ್ಲ. ಇವ್ರನ್ನೆಲ್ಲ ಓಡಿಸ್ಬಿಟ್ಟು ಯುವ ನಾಯಕರಿಗೆ, ಒಳ್ಳೆ ಬುದ್ಧಿವಂತರಿಗೆ, ವಿದ್ಯಾವಂತರಿಗೆ ಕೊಟ್ಟು ನಾವು ಅಸೆಂಬ್ಲಿಗೆ ಕಳ್ಸಾಗ ನಾವ್ ಹೇಳ್ದಂಗೆ ಅವ್ರು ಕೆಲಸ ಮಾಡ್ತಾರೆ, ಅವ್ರು ಹೇಳ್ದಂಗೆ ಸರ್ಕಾರ ಕೇಳುತ್ತೆ. ಇದ ಬಿಟ್ಟು ನಾವು ಈ ವಯಸ್ಸಾಗಿದೆ, 60 ವರ್ಷ 70 ವರ್ಷ ಆಗಿದೆ, ಇವ್ರೇನು ಮಾತಾಡಲ್ಲ, ಬರೀ ಬಾದಾಮಿ ಪಿಸ್ತಾ ತಿನ್ಕೊಂಡು ಹಾಲು ಕೊಡ್ಕೊಂಡು ಸಿದ್ದರಾಮಯ್ಯ ಜೊತೆ ಸರ್ಕಲ್ ತರ ಸುತ್ಕೊಂಡಿರ್ತಾರೆ. ಇವ್ರೇನು ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ಇವ್ರಿಗೆ 5 ಜನ 6 ಜನಕ್ಕೂ ಯಾರಿಗೂ ಬಿ ಫಾರಂ ಕೊಡಬಾರ್ದು. ಇವ್ರನ್ನ ತಂಟೆಗೆ ನಾವು ಹೋಗ್ಬಾರ್ದು, ನಮ್ಮ ತಂಟೆಗೆ ಅವ್ರು ಬರಬಾರ್ದು. ಆದ್ರೆ ನಾವು ಯುವಕರನ್ನ ನಾವ ತಯಾರಾಗ್ಬಿಟ್ಟು MLAಗಳಾಗ್ಬಿಟ್ಟು ವಿಧಾನಸೌಧದಲ್ಲಿ ಪ್ರವೇಶ ಮಾಡಬೇಕು. ಈ ಕೆಲಸ ಮಾಡಿದ್ರೆ ನಾವು ಅನ್ಕೊಂಡಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು, ದಾದಾ ಸಾಹೇಬ್ ಕಾಂಶಿರಾಮ್ ಸಾಹೇಬ್ ಹೇಳಿದ ಮಾತನ್ನ ಸತ್ಯಾಂಶ ಮಾಡಬೇಕಾದ್ರೆ ಯುವಕರನ್ನ
ಗೆಲ್ಲಿಸಿ ವಿಧಾನಸೌಧ ಕಳಿಸ್ಬೇಕು. ನಮ್ಮ ಬೇಡಿಕೆಗಳು ಏನಿದೆ ಅದನ್ನ ಈಡೇರಿಸ್ಬೇಕಂತೇಳಿ ಯುವಕರಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ನಾಳೆ ನಡೆಯುವಂತ ಏನು ಫ್ರೀಡಂ ಪಾರ್ಕ್ ಅಲ್ಲಿ ನಡೆಯುತ್ತಿರುವಂತ ಕಾರ್ಯಕ್ರಮವನ್ನ ಒಳ ಮೀಸಲಾತಿ ಜಾರಿ ಮಾಡಿಲ್ಲ, ಕುರ್ಚಿ ಖಾಲಿ ಮಾಡಿ ಈ ಸಮಾವೇಶಕ್ಕೆ ಲಕ್ಷಾಂತರ ಜನ ಬಂದು ಸೇರ್ಬೇಕು. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಈ 3 ಜನ 3 ಇಡಿಯಟ್ ಅಂತಾರೆ, ಮೂರ್ಖರ ಪಕ್ಷ ಇವು ನಮ್ಮನ್ನ, ಇವರು ಮೂರ್ಖರಾಗಿ ನಮ್ಮನ್ನ ಮೂರ್ಖರಾಗಿ ಮಾಡಕ್ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಈ 3 ಇಡಿಯಟ್ ಈ ಪಕ್ಷಗಳನ್ನ ತಿರಸ್ಕಾರ ಮಾಡಿ ನಮ್ಮದೇ ಆದಂತ ಪಕ್ಷವನ್ನ ಸ್ಥಾಪನೆ ಆಗಿದೆ. ಆ ಪಕ್ಷಕ್ಕೆ ಬೆಂಬಲವನ್ನು ಕೊಡೋ ಜೊತೆಗೆ ನಮ್ಮ ಓಟ್ ನಾವು ಹಾಕೊಂಡು ನಾವೇ ವಿಧಾನಸೌಧಕ್ಕೆ ಪ್ರವೇಶ ಮಾಡ್ಬೇಕಂತೇಳಿ ದಯಮಾಡಿ ಈ ನಮ್ಮ ಶೋಷಿತ ಸಮುದಾಯ ನಾಳೆ ಫ್ರೀಡಂ ಪಾರ್ಕ್ಗೆ ಬೆಳಿಗ್ಗೆ 10 ಗಂಟೆಗೆಲ್ಲ ಬಂದು ಸೇರ್ಕೊಂಡು, ಲಕ್ಷಾಂತರ ಜನ ಬಂದು ಸೇರ್ಕೊಂಡು ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗುವ ಜೊತೆಗೆ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅನ್ನೋ ಘೋಷಣೆ ಜೊತೆಗೆ ನಾವು ಕಾರ್ಯಕ್ರಮವನ್ನ ಮಾಡ್ಬೇಕಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲರೂ ನಾವೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತೇಳಿ ಎಲ್ಲಾ ಮಾದಿಗ ಸಮುದಾಯದ ಎಲ್ಲಾ ಪ್ರತಿನಿಧಿಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಶಿರಾಮ್.